ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸ್ವಲ್ಪ ದಿನದ ಹಿಂದೆ KE ಅವರು ಒಂದು ನೋಟಿಫಿಕೇಷನಲ್ಲಿ ಏನು ಹೇಳಿದರು ಅಂತಂದರೆ, ನಾವೊಂದು RD ನಂಬರ್ ಮಿಸ್ಮ್ಯಾಚ್ ಆಗಿರುವಂಥ ಲೀಸ್ಟನ್ನು ನಾವು 28ನೇ ತಾರೀಕಿನ ಹೊತ್ತಿಗೆ ಬಿಡ್ತೀವಿ. ಆ ಒಂದು 28ನೇ ತಾರೀಕಿಗೆ ಬಿಟ್ಟಂತಹ ಲೀಸ್ಟ್ನಲ್ಲಿ ಇರುವಂತಹ ಒಂದು ವಿದ್ಯಾರ್ಥಿಗಳು ನಿಮ್ಮ ಒಂದು RD ನಂಬರ್ನಲ್ಲಿ ಅಂದರೆ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಕರೆಕ್ಟ್ ಮಾಡ್ಕೊಳ್ಬೇಕು. ಅಂದರೆ 10th ಯಾವ ರೀತಿ ಇದೆ, 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ, ನಿಮ್ಮ ಹೆಸರು ಆ ರೀತಿ ಅದನ್ನು ಮಾಡ್ಕೊಳ್ಬೇಕು ಅಂತೇಳಿ ಹೇಳಿದರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು RD ನಂಬರ್ ಮಿಸ್ಮ್ಯಾಚ್ ಆಗಿರುವಂತಹ ಅಂದರೆ ಹೊಂದಾಣಿಕೆಯಾಗದೇ ಇರುವಂತಹ ಒಂದಷ್ಟು ಪಟ್ಟಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ಕ್ಲಿಯರ್ ಕಟ್ಟಾಗಿ ಅದನ್ನೇ ಹೇಳಿರುವಂಥದ್ದು. ಇದರಲ್ಲಿ ಗೊತ್ತಿರಲಿ, ಆನ್ಲೈನ್ ಅರ್ಜಿ ಮತ್ತು ವೆರಿಫಿಕೇಷನ್ ಮಾಡ್ಯೂಲ್ ಆಗಿರೋದ್ರಿಂದ ಹಿಂದೆ ಹಲವು ಬಾರಿ ಅಭ್ಯರ್ಥಿಗಳಿಗೆ ತಮ್ಮ SSLC ಮತ್ತು 10ನೇ ತರಗತಿಯ ಅಂಕಪಟ್ಟಿಯಲ್ಲಿರುವಂತೆ ಹೆಸರು ಅಂದರೆ ಮೊದಲಕ್ಷರ ಇರ್ಬೋದು, ಡಾಟ್ ಇರ್ಬೋದು, ಸ್ಪೇಸ್ ಇರ್ಬೋದು, ಉಪನಾಮ ಇರ್ಬೋದು, ಅಂದರೆ ಸರ್ನೇಮ್ ಇರ್ಬೋದು, ಇದು RD ಪ್ರಮಾಣ ಪತ್ರದಲ್ಲೂ ಕೂಡ ಸೇಮ್ ಇರಬೇಕು ಅಂಥೇಳಿ ಭಾಳಷ್ಟು ಸಾರಿ ಹೇಳಿದರು. ಹೀಗಾಗಿಯೂ ಕೂಡ ಒಂದೊಂದು ಸಾರಿ ಅಪ್ಲಿಕೇಶನನ್ನು ಅಂದರೆ ಈ ಸರ್ಟಿಫಿಕೇಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ತಹಶೀಲ್ದಾರ್ ಆಫೀಸಲ್ಲಿ ಅಪ್ಲಿಕೇಶನನ್ನು ಹಾಕಿದಾಗ ಇದರ ಬಗ್ಗೆ ಆ ಒಂದು ಅವೇರ್ನೆಸ್ ಇಲ್ಲದೆ ಇರುವಾಗ ಅವರ ಹೆಸರುಗಳು ತಪ್ಪಾಗಿರುವಂಥದ್ದು ಕಂಡು ಬಂದಿರ್ತದೆ. ಹೀಗಾದಾಗ ಏನಾಗಿರ್ತದೆ ಅಂತಂದರೆ, ಅವರು RD ನಂಬರ್ನ KEA ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಹಾಕಿದ್ದಾಗ ಮಿಸ್ಮ್ಯಾಚ್ ಅಂತೇಳಿ ಬಂದಿರ್ತದೆ. ಅಂಥವರ ಒಂದಷ್ಟು ಪಟ್ಟಿಯನ್ನು ಇಲ್ಲಿ ರಿಲೀಸ್ ಮಾಡಿರುವಂಥದ್ದು. ನಿಮಗೆ ಇನ್ನೂ 1 ತಿಂಗಳು ಟೈಮನ್ನು ಕೊಟ್ಟಿದ್ದಾರೆ, ಗೊತ್ತಿರಲಿ. ಇನ್ನು 1 ತಿಂಗಳ ಟೈಮಲ್ಲಿ ನೀವು ಹೊಸದಾದ ಸರ್ಟಿಫಿಕೇಟಿಗೆ ನಿಮ್ಮ ಒಂದು ತಹಶೀಲ್ದಾರ್ ಆಫೀಸಲ್ಲಿ ಅಪ್ಲೈ ಮಾಡಿಬಿಟ್ಟು ಆ ಸರ್ಟಿಫಿಕೇಟ್ಸನ್ನು ರೆಡಿ ಇಟ್ಕೊಂಡು 1ನೇ ತಾರೀಕಿನಿಂದ 15ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ನೀವು ಆ ಒಂದು RD ನಂಬರ್ನ ಎಂಟರ್ ಮಾಡಬಹುದು, ಎಡಿಟ್ ಮಾಡಬಹುದು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಇದರ ಬಗ್ಗೆ ಇನ್ಫಾರ್ಮೇಷನ್, ಡೀಟೇಲ್ ಆದ ಇನ್ಫಾರ್ಮೇಷನ್ ಈ ಒಂದು KE ವೆಬ್ಸೈಟಲ್ಲಿ ನಿಮಗೆ ಸಿಗ್ತದೆ. ಇಲ್ಲಿ 5 ರೀತಿಯ RD ನಂಬರ್ ಮಿಸ್ಮ್ಯಾಚ್ ಆಗಿರುವಂಥ ಲೀಸ್ಟನ್ನು ಕೊಟ್ಟಿರುವಂಥದ್ದು. ಒಂದು ಕ್ಯಾಟಗರಿ, ಮತ್ತೊಂದು ಅಂದರೆ ಕಾಸ್ಟ್ ಆ್ಯಂಡ್ ಕ್ಯಾಟಗರಿ, ಇನ್ನೊಂದು ಇನ್ಕಮ್ ಸರ್ಟಿಫಿಕೇಟು, ಇನ್ನೊಂದು NCLC ಅಂಥೇಳಿ ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಅಂಥೇಳಿ, ಇನ್ನೊಂದು ರಿಲಿಜಿಯಸ್ ಮೈನಾರಿಟಿ, ಲಾಸ್ಟಾಗಿ ಕಲ್ಯಾಣ ಕರ್ನಾಟಕ ಆರ್ ಹೈದರಾಬಾದ್ ಕರ್ನಾಟಕ. 371J. ನೀವು ಮಾಡಬೇಕಾಗಿರೋದೇನು ಅಂತ ಅಂದರೆ, ಇರ್ರೆಸ್ಪೆಕ್ಟಿವ್ ಆಫ್ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಈಗ ಫಿಲ್ ಆಗಿದೆ, ಅದರಲ್ಲಿ ಓಕೆ ಅಂತ ಬಂದಿದೆ, ಅಪ್ಲಿಕೇಶನ್ ಫಾರ್ಮಲ್ಲಿ ಎಸ್ ಅಂತ ಬಂದಿದೆ, ಎಲ್ಲದೂ ಹೌದು. ಆದರೂ ಕೂಡ KE ಅವರು ಈಗ ಕೊಟ್ಟಿರುವಂಥ ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನು ಬೇಕಾದ್ರೆ ನಾಳೆ ಒಂದು ಪೂರ್ತಿ ದಿನ ತೊಗೊಳ್ಳಿ, ಸಂಡೇ ಇದೆ, ಓಕೆ, ರಜೆ ಇರ್ತದೆ, ಬೆಳಗಿನ ಸಂಜೆ ತನಕ ನೀವೇನು ಮಾಡಿ ಅಂತಂದರೆ ಈ 5 ಲೀಸ್ಟಲ್ಲಿ ನಿಮಗೆ ಯಾವ್ಯಾವುದು ಅಪ್ಲೈ ಆಗ್ತದೆ ಈ 5 ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡಿ. ಇದನ್ನು ಕ್ರಾಸ್ ಚೆಕ್ ಮಾಡೋದಕ್ಕೆ ಬಹಳ ಸಿಂಪಲ್, ಇದೇನು ಬಹಳ ದೊಡ್ಡ ಕೆಲಸ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಯಾಟಗರಿ RD ನಂಬರ್ ಬೇರೆ ಆಗಿರುವಂಥ ಲೀಸ್ಟನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಹೌದಾ? ಇಲ್ಲಿ ನೋಡಿ, ಕ್ಯಾಟಗರಿ RD ನೇಮ್ ಮಿಸ್ಮ್ಯಾಚ್ ಅಂತ ಇದೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಅಪ್ಲಿಕೆಂಟ್ ನೇಮ್ ಅಂದ್ರೇನು, ಈಗ ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡಿನ ಪ್ರಕಾರ ನೇಮ್ ಏನಿದೆ, ಹೌದಾ? ಭೂಮಿಕಾ ಎಸ್ ಅಂತ ಇದೆ. RD ನೇಮಲ್ಲಿ ಭೂಮಿಕಾ BS ಅಂತ ಇದೆ. ಈಗ ಈ ಭೂಮಿಕಾ ಅನ್ನೋರು ಏನು ಮಾಡಬೇಕು ಅಂದರೆ, ತಮ್ಮ ಹೊಸದಾಗಿ ಮಾಡಿಸ್ಕೊಳ್ಳುವಂತಹ ಸರ್ಟಿಫಿಕೇಟಲ್ಲಿ ಭೂಮಿಕಾ ಎಸ್ ಅಂತಲೇ ಮಾಡಿಸ್ಕೊಳ್ಬೇಕು. 10th ಹೇಗಿದೆ ಹಾಗೇ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಫಾದರ್ ನೇಮ್ ಶ್ರೀನಾಥ್ ಅಂತ ಇದೆ, ಮದರ್ ನೇಮ್ ರೇಣುಕಾ VR ಅಂತ ಇದೆ. ರೇಣುಕಾ VR ಯಾವುದರಲ್ಲಿ ಇರುವಂಥದ್ದು, ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುವಂಥದ್ದು. ಬಟ್ RD ಮದರ್ ನೇಮಲ್ಲಿ ಏನಿದೆ ಅಂತಂದರೆ ರೇಣುಕಾ ಅಂತ ಇದೆ. ಅದಕ್ಕಾಗಿ ಏನಾಗಿದೆ ಈ ಒಂದು ಅಪ್ಲಿಕೇಶನ್ ಅಂತ ಅಂದರೆ, ಅಪ್ಲಿಕೆಂಟ್ ನೇಮ್ ನಾಟ್ ಮ್ಯಾಚ್ಡ್ ಅಂತ ಬಂದಿರೋ ಅಂಥದ್ದು. ನೋಡಿ, ಇಲ್ಲಿ ಈ ಒಂದು ಸರ್ಚನ್ನು ನೀವು ನಿಮ್ಮ ರಿಜಿಸ್ಟರ್ ನಂಬರ್ನ ಯೂಸ್ ಮಾಡಿಬಿಟ್ಟು ಕೂಡ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಹೆಸರನ್ನು ಟೈಪ್ ಮಾಡಿಬಿಟ್ಟು ಕೂಡ ನೀವು ಇಲ್ಲಿ ನೋಡ್ಕೊಳ್ಬೋದು. ಇದು ಬಹಳ ಇಲ್ಲ, 176 ಪೇಜ್ ಇದೆ. ನೀವು ಸರ್ಚ್ ಅಂತ ಕೊಟ್ಟುಬಿಟ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಸಿಸ್ಟಮ್ ಇತ್ತು ಅಂತ ಅಂದರೆ ನೀವು ಕಂಟ್ರೋಲ್ F ಅನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ನ ಅಲ್ಲಿ ಹಾಕಿ ಸರ್ಚ್ ಅಂತ ಕೊಟ್ಟುಬಿಟ್ರೆ ಇದ್ದರೆ ಬರ್ತದ, ಇರಲಿಲ್ಲ ಅಂದರೆ ಇಲ್ಲ. ಬಂದರೆ ನೋಡಿ ಏನಾಗಿದೆ ಅಂಥೇಳಿ, ಬರಲಿಲ್ಲ ಖುಷಿಪಡಿ, ಬಂದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅಪ್ಲಿಕೇಶನನ್ನು ಕೊಟ್ಟುಬಿಟ್ಟು ಸರಿ ಮಾಡಿಸ್ಕೊಳ್ಳಿ, ರೈಟ್? ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು. ಈಗ ಅದೇ ರೀತಿ ಇನ್ಕಮ್ RD ಸರ್ಟಿಫಿಕೇಟ್ ನೋಡಿ, ಇನ್ಕಮಲ್ಲೂ ಕೂಡ ಹಾಗೇನೆ, ಇದರಲ್ಲೂ ಕೂಡ ಒಂದು 92 ಪೇಜಸ್ ಇದೆ. ಇನ್ಕಮ್ RD ನೇಮ್ ಮಿಸ್ಮ್ಯಾಚ್ ಲೀಸ್ಟ್ ಅಂತೇಳಿ. ಇನ್ಕಮ್ RD ಇದರಲ್ಲೂ ಕೂಡ ನೋಡಿ, ಇಲ್ಲಿ ರೀಸನ್ ಫಾರ್ ರಿಜೆಕ್ಷನ್
72,000 ಅಪ್ಲಿಕೆಂಟ್ ನೇಮ್ ನಾಟ್ ಮ್ಯಾಚ್ಡ್, ಹೌದಾ? 95,000 ಅಪ್ಲಿಕೆಂಟ್ ನೇಮ್ ನಾಟ್ ಮ್ಯಾಚ್ಡ್, ಅದೇ ಇದೆ ಎಲ್ಲ ಕಡೆಯೂ ಕೂಡ ಅಪ್ಲಿಕೆಂಟ್ ನೇಮ್ ನಾಟ್ ಮ್ಯಾಚ್ಡ್ ಇದೆ. ನೀವೇನು ಮಾಡಬೇಕು ಅಂತ ಅಂದರೆ, ಈಗ 10th ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಹಾಗೆ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನಿಮ್ಮ ತಾಯಿಯ ಹೆಸರು ಇರೋ ಹಾಗೆ ನೋಡ್ಕೊಳ್ಬೇಕು. ಹೊಸದಾಗಿ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಬೇಕು. ಸೊ ತಹಶೀಲ್ದಾರ್ ಆಫೀಸಲ್ಲಿ ಹೋಗಿ ಅಪ್ಲೈ ಮಾಡಿ. ಸೊ ಅವ್ರು ಹೇಳ್ಬೋದು, ಸರ್ ಲಾಸ್ಟ್ ಡೇಟ್ ಮುಗಿದಿಲ್ಲ, ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ. ಬಟ್ ನಿಮ್ಮ ಪ್ರಾಬ್ಲಮ್ ಏನು ಅನ್ನೋದನ್ನು ಅವರಿಗೆ ತಿಳಿಸ್ಕೊಡಿ. ಸರ್ ಈ ರೀತಿ ಆಗಿದೆ ಅಂತ ಹೇಳಿ. ಸೊ ಹೇಳಿಬಿಟ್ಟು ಅದನ್ನು ಕರೆಕ್ಷನ್ ಮಾಡಿಕೊಂಡು ಬನ್ನೋದಕ್ಕೆ ಇನ್ನು 1 ತಿಂಗಳ ಟೈಮ್ ಇದೆ. ಆ 1 ತಿಂಗಳಲ್ಲಿ ಕರೆಕ್ಷನ್ ಮಾಡ್ಕೊಂಡು ಬರೋದು ನಿಮ್ಮ ಜವಾಬ್ದಾರಿ. ಇನ್ನು NCLC RD ನಂಬರ್ ಮಿಸ್ ಮ್ಯಾಚ್ ಇಷ್ಟೇ ನಂಬರ್ ಇರೋದು, 9 ಜನ ಇರೋದು ಇದರಲ್ಲಿ, ನೋಡ್ಕೊಂಡ್ಬಿಡಿ. NCLC ಮಿಸ್ ಮ್ಯಾಚ್ ಇರೋವಂಥದ್ದು. ಇನ್ನು ರಿಲಿಜಿಯಸ್ ಮೈನಾರಿಟಿ ಮಿಸ್ ಮ್ಯಾಚ್ ಇರೋದು 5 ಪೇಜ್ ಇದೆ. ಇದರಲ್ಲೂ ಕೂಡ ಭಾಳ ಕಡಿಮೆ ಇದೆ, 5 ಪೇಜ್ ಇದೆ. ಇದನ್ನು ಒಂದು ಸರಿ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ನಿಮ್ಮ ಹೆಸರೇನಾದರೂ ಇದೆಯಾ ನೋಡೋದಕ್ಕೆ ಭಾಳ ಹೊತ್ತು ಬೇಡ, ಆದರೂ ನಾಳೆ 1 ದಿನ ಟೈಮ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು. ಇನ್ನು ಕಲ್ಯಾಣ ಕರ್ನಾಟಕ RD ನಂಬರ್ ನೋಡಿ 11 ಪೇಜ್ ಇದೆ ಅಷ್ಟೇ. ಓನ್ಲಿ 11 ಪೇಜಸ್ ಆರ್ ದೇರ್. ಈ 11 ಪೇಜಸ್ ನೀವು ಚೆಕ್ ಮಾಡ್ಕೊಂಡ್ಬಿಡಿ, ನಿಮ್ಮ ಹೆಸರೇನಾದರೂ ಇದರಲ್ಲಿ ಇದೆಯಾ. ನಿಮ್ಮ KE ಅಪ್ಲಿಕೇಶನ್, KCET ಅಪ್ಲಿಕೇಶನ್ ಫಾರ್ಮಲ್ಲಿ ಎಲ್ಲದೂ ಎಸ್ ಅಂತಲೂ ಬಂದಿರಬಹುದು, ಇಲ್ಲ ಅಂತ ಇಲ್ಲ. ಅಂಥವ್ರದ್ದು ಜನರಲಿ ಹೆಸರು ಬರೋದಿಲ್ಲ, ಇದರಲ್ಲಿ ಬರಬಾರ್ದು. ಅಂಥ ಕೇಸಲ್ಲೂ ಕೂಡ ಇಲ್ಲಿ ಏನಾದರೂ ನಿಮ್ಮ ಹೆಸರು ಬಂದರೆ, ಸೊ ನೀವು ನಿಮ್ಮ ಅಪ್ಲಿಕೇಶನನ್ನು ಅಂದರೆ ಆ ಸರ್ಟಿಫಿಕೇಟನ್ನು ರೆಡಿ ಮಾಡ್ಕೊಳ್ಳಿ, ಹೊಸದಾಗಿ ಕರೆಕ್ಷನ್ ಮಾಡ್ಕೊಳ್ಳಿ. ಅಂಥವರು ಕೂಡ ಚೆಕ್ ಮಾಡಿ. ಹಾಗೇನಾದರೂ ಇಂಥದ್ದೇನಾದರೂ ಕಂಡು ಬಂದರೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಯಾವ ರೀತಿ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ KCET ಅಪ್ಲಿಕೇಶನ್ ಫಾರ್ಮಲ್ಲಿ ಎವ್ರಿಥಿಂಗ್ ಮ್ಯಾಚ್ ಅಂತ ಬಂದಿರ್ತದೆ, ಅದರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಈಗ RD ನಂಬರ್ ಆಫ್ ಕಲ್ಯಾಣ ಕರ್ನಾಟಕ ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಪ್ರಿಂಟ್ ಕೂಡ ಬಂದಿರ್ತದೆ. ಸೊ ಹಾಗೆ ಆದರೂ ಕೂಡ ಇಲ್ಲಿ ನಿಮ್ಮ ಹೆಸರು ಏನಾದರೂ ಬಂದಿದ್ದರೆ ದಯವಿಟ್ಟು ತಿಳಿಸ್ಕೊಡಿ. ನಿಮ್ಮ ಹೆಸರು ತಿಳಿಸ್ಕೊಟ್ರೆ ನಾನು ಇದರಲ್ಲಿ ಸರ್ಚ್ ಮಾಡ್ತೀನಿ. ಸೊ ಅಂದರೆ ಅಂಥ ಕೇಸು ಇದೆಯಾ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣಂತೆ. ಓಕೆ, ಸೊ ಇಲ್ಲಿ 5 ಟೈಪ್ RD ನಂಬರ್ ಇರುವಂಥದ್ದು: ಕಾಸ್ಟ್ ಕೆಟಗರಿ, ಇನ್ಕಮ್ಮು, NCLC, ರಿಲಿಜಿಯಸ್ ಮೈನಾರಿಟಿ, ಕಲ್ಯಾಣ ಕರ್ನಾಟಕ. ಈ 5ರಲ್ಲಿ ಯಾರ್ಯಾರು ಸಂಬಂಧಪಟ್ಟಿದ್ದೀರಿ ಇವರೆಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೀವು ಚೆಕ್ ಮಾಡ್ಕೊಳ್ಳೋದ್ರಾಗ ಏನೂ ತಪ್ಪಿಲ್ಲ. ಹೆಸರು ಇಲ್ಲ ಅಂದರೆ ಇನ್ನೊಂದು ಕನ್ಫರ್ಮೇಷನ್ ಅಷ್ಟೇ. ಸೊ ಹೆಸರು ಬಂದುಬಿಟ್ಟು ನೀವು ನೋಡಿಲ್ಲ ಅಂತ ಅಂದರೆ ಮುಂದೆ ಪ್ರಾಬ್ಲಮ್ ಆಗೋದು ಬೇಡ ಅಲ್ವಾ. ಸೊ ಇಟ್ಸ್ ಅ ಮ್ಯಾಟರ್ ಆಫ್ 10 to 15 ಮಿನಿಟ್ಸ್ ಟೈಮ್ ಅಷ್ಟೇ. ಈ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನನ್ನ ಗ್ರೂಪಲ್ಲಿ ಇದ್ದರೆ ನಾನೇ ಆ್ಯಡ್ ಮಾಡಿರ್ತೀನಿ. ಸೊ ಆ ಗ್ರೂಪಿಗೆ ನೀವು ಜಾಯ್ನ್ ಆಗಬೇಕು ಅಂದರೆ ಲಿಂಕನ್ನು ಈ ಒಂದು ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ, ನೀವು ಜಾಯ್ನ್ ಆಗ್ಬೋದು. ಅದರಲ್ಲಿ ಈ ಒಂದು PDF ಅನ್ನು ಕೂಡ ಕಳಿಸಿರ್ತೀನಿ. ಸೊ ನಿಮ್ಮನ್ನು ಹೆಸರು ಹಾಕಿ ಇದನ್ನು ಸರ್ಚ್ ಮಾಡಿಕೊಂಡ್ರಿ ಅಂತ ಅಂದರೆ, ಸೊ ನಿಮ್ಮ ಹೆಸರು ಏನಾದರೂ ಇದ್ದರೆ ಅಥವಾ ನಿಮ್ಮ ಅಪ್ಲಿಕೇಶನ್ ನಂಬರ್ ಏನಾದರೂ ಇದ್ದರೆ, ಸೊ ನೀವು ಮುಂದೆ ಏನು ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ಹೇಳಿದ್ದೀನಿ, ಆ ಟೈಪು ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.